ಸರ್ಕಾರದಿಂದ ಒಂದು ಸಂದೇಶ ಬಂದೈತಿ. ಎಲ್ಲರೂ ಈ ಕಡೆ ಮುಂದ್ಗಡೆ ಟೇಲ್ ಮುಂದ್ಗಡೆ ಬರ್ಬೇಕು. ಎಲ್ಲರೂ ಮುಂದ್ಗಡೆ ಆ ಕಡೆ ಇಟ್ಕೊಂಡ್ರೆ ಎಲ್ಲ ನಮ್ಮ ರೈತ ಅಂತಂದ್ರು. ಏನು ಸಂದೇಶ ಬಂದೈತಿ? ಚುನಾವಣೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಾರು, ದಯಮಾಡಿ ಎಲ್ಲರೂ ಆ ಕಡೆ ನಿಂತಂತವ್ರ, ಐದಾಗ ನಿಂತಂತವ್ರ, ಹಿಂದೆ ನಿಂತಂತವ್ರ. ಸರ್ಕಾರದಿಂದ ಒಂದು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಂದೇಶ ಬಂದೈತಿ. ದಯಮಾಡಿ ಹಿಂದೆ ನಿಂತಂತ ಎಲ್ಲ ರೈತರು ಗುರುಗಳು ಮಾತಾಡ್ರಿ, ಗುರುಗಳು ಅಡೆ ಹೊಂಟಾರೋ ಗುರುಗಳು ಮಾತಾಡ್ರಿ. ಬರೀ ಎಲ್ಲರೂ ಮುಂದ್ಗಡೆ ಬರ್ಬೇಕು, ಟೇಬಲ್ ಮುಂದ್ಗಡೆ ಬರ್ಬೇಕು. ದಯಮಾಡಿ ಎಲ್ಲ ರೈತ ಬಂದು ಮುಂದ್ಗಡೆ ಬರ್ರಿ, ಮುಂದ್ಗಡೆ ಬರ್ರಿ, ಎಲ್ಲರೂ ಮುಂದ್ಗಡೆ ಬರ್ರಿ. ಆ ಕಡೆ ನಿಂತಂತವ್ರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇವತ್ತು ಕಬ್ಬು ಬೆಳೆಗಾರರ ಸಲುವಾಗಿ ಒಂದು ನಿರ್ದೇಶನ ಬಂದೈತಿ. ಅದನ್ನು ನಮ್ಮ ಚೋಣಪ್ಪ ಪೂಜಾರಿ ಅವರು ರಾಜ್ಯಾಧ್ಯಕ್ಷರಿಗೆ ಹೇಳ್ತಾರೋ, ಬರುವಂತ ಆ ಕಡೆ ನಿಂತಂತವ್ರು, ಊರಿಗೆ ಹೋಗುವಂತವ್ರು ಎಲ್ಲರೂ ಟೇಜ್ ಮೇಲೆ ಬರ್ಬೇಕಂತೇಳಿ ಕಬ್ಬು ಬೆಳೆಗಾರರ ವೇದಿಕೆ ಜಾಗತಿಗೆ ಮಂದಿ ಕಡಿಮೆ ಅಲ್ರು ಆಗ ಏನು 8 ಗಂಟೆಗೆ ಬರ್ತೀನಿ ಪಾತ್ರಕರ್ತರಿಗೆ ಜಾಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಈಗ ಸರ್ಕಾರದಿಂದ ಒಂದು ಸಂದೇಶ ಕೂಡ ಕಳಿಸಿದಾರ, ಬಿಲ್ ನಿಗದಿ ಆಗಿಲ್ಲ. ಮತ್ತೆ ಪಾಟ್ನಕ ಜೈ ಹಿಂದಿರ್ರಿ ಕಾಯ್ಯಕ್ಕೆ ಹೋಗುವಂತ ಬಿಲ್ ನಿಗದಿ ಆಗೋದಿಲ್ಲ, ತಿಳಿಯಾಗ ನೆನಪಿರ್ಲಿ. ಆದ್ರೂ ಇವತ್ತ ಸರ್ಕಾರದಿಂದ ಏನ್ ಸಂದೇಶ ಬಂದೈತಿ ಅಂತಂದ್ರ, ದಯವಿಟ್ಟು ಇನ್ನೊಂದು ಫಸ್ಟ್ ಹೇಳ್ತನು, ಇಡೀ ಇವತ್ತ ಎಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ದಯವಿಟ್ಟು ವಿಶೇಷವಾಗಿ ತಾವು ಎಲ್ಲಿ ಹಳ್ಳಿ ಒಳಗೆ ರಸ್ತೆಗಳು ಚಳವಳಿ ಮಾಡತ್ರಿ. ನಾನು ಇಲ್ಲಿವರೆಗೂ ಕೂಡ ರಸ್ತೆ ತಡೆ ಮಾಡ್ರಿ ಅಂತ ಕರೆ ಕೊಟ್ಟಿಲ್ಲ. ನಾನು ಇವತ್ತ ಫಸ್ಟ್ ಏನ್ ಕರೆ ಕೊಟ್ಟನು, 7 ತಾರೀಕ 10 ಗಂಟೆಕ ಇಡೀ ಬೆಳಗಾವಿ ಹಿಡ್ಕೊಂಡು ಬೆಂಗಳೂರುವರೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನ ರಾಜ್ಯದ ಎಲ್ಲಾ ರೈತಪರ ಸಂಘಟನೆಗಳು ಕೂಡ ಬೀದಿಗೆ ಬಂದು ಹೋರಾಟ ಮಾಡ್ರಿ ಅಂತೇಳಿ ಕರೆ ಕೊಟ್ಟಿದ್ದೇನೆ. ಇವತ್ತ ದಯವಿಟ್ಟು ಇಲ್ಲಿ ಲೋಕಲ್ ಇಲ್ಲಿ ಗ್ರಾಮದಾಗ ಇರ್ತಕ್ಕಂಥ ಸಾರ್ವಜನಿಕರ ಪ್ರಾಬ್ಲಮ್ ಅನ್ನ ನಮ್ಮ ಮಂದಿಗೆ, ನಮ್ಮೂರಾಗಿನವ್ರಿಗೆ, ನಮ್ಮ ಮನೆಯಾಗಿನವ್ರಿಗೆ ಮಾಡಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿತೀವಿ. ನಾಳೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ವೇದಿಕೆ ಮೇಲೆ ಮಕ್ಕಳು ಆತಾರೆ ಇವತ್ತ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ನಾಳೆ ಸರಿಯಾಗಿ 10 ಗಂಟೆಗೆ ಸರ್ಕಾರದಿಂದ ಗೌರ್ಮೆಂಟ್ ಇಂದ ಒಬ್ರು ಯಾರೋ ಮಂತ್ರಿಯನ್ನ ಇವತ್ತ ಮುಖ್ಯಮಂತ್ರಿಯವರು ಕಳಿಸೋ ವ್ಯವಸ್ಥೆ ಮಾಡತ್ತಾರ. ಈಗಾಗಲೇ SP ಅವರು DC ಅವರ ನಮಗೆ ಸಂದೇಶ ಕೊಟ್ಟಾರ. ಯಾರು ಬರ್ತಾರ ಮಂತ್ರಿಗಳು ನನಗೆ ಸಂದೇಶ ಇಲ್ಲ. ಅವರ ಸರ್ಕಾರ ಏನ್ ಸಂದೇಶ ತಗೊಂಡ್ಬಂದಾರ, ಏನ 500 1,000 ರೂಪಾಯಿ ಅವರು ಕೊಟ್ಟು ಹೋಗ್ತಾರೋ ಅದೇನಾಯ್ತ ಮುಖ್ಯಮಂತ್ರಿ. ಯಾಕಂದ್ರೆ ನಾವಂತೂ ಇವತ್ತು ಬೇರೆ ಘೋಷಣೆ ಮಾಡಿದಿಲ್ಲ. ಈಗ 4 ಗಂಟೆಗೆ 5 ಗಂಟೆಗೆ 1 ಟನ್ನಿಗೆ 5,000 ರೂಪಾಯಿ ಕೊಟ್ಟಿದ್ರೆ ನೀವು 1,000 ರೂಪಾಯಿ ಕೊಟ್ಟಿರ್ತೀವಿ, 1000 ಕೊಡ್ತಾರೋ ಏನಾಯ್ತು ನೋಡಿದ್ರೆ. ನೀವು ಮತ್ತೆ ಈಗ ಎಲ್ಲ ಹೇಳ್ತಿದ್ರೆ ನೀವ್ ಹಂಗ್ ಬಂದ್ರಿ. ಅದಕ್ಕಾಗಿ ದಯವಿಟ್ಟು ನಾಳೆ ಕಡಿಮೆ ಅಂದ್ರು ದಯವಿಟ್ಟು ಗೌರ್ಮೆಂಟ್ ಇವತ್ತು ಕೇಳ್ರಿ, ಎಲ್ಲೂ ಕೂಡ ಚಳವಳಿ ಮಾಡಬೇಡ್ರಿ. ನಾಳೆ ಕಡಿಮೆ ಅಂದ್ರು ನಂಗೆ 4 ಲಕ್ಷ ಜನ ಗುರುವಾಪುರದಾಗ ರೈತರು ಸೇರ್ತ್ರಿ. ಮಾಧ್ಯಮ ಮುಖಾಂತರ ಇವತ್ತು ಸಂದೇಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾಳೆ ಸರಿಯಾಗಿ 10 ಗಂಟೆಗೆ ಸರ್ಕಾರದಿಂದ ಮಂತ್ರಿಯವರು ಬರತ್ತಾರೋ ಆ ಸಂದೇಶನ ನೀವು ಕಾದು ನೋಡ್ಬೇಕು. ಅದೇನು ಸಂದೇಶ ಅವ್ರು ತರ್ತಾರೆ ನನಗೆ ಗೊತ್ತಿಲ್ಲ ಮತ್ತ. ಅದಕ್ಕಾಗಿ ದಯವಿಟ್ಟು ಎಲ್ಲಾ ಕಬ್ಬು ಬೆಳೆಗಾರರು ತಾವ ಎಲ್ಲರಿಗೂ ಕೂಡ ಈಗ ಸಂದೇಶ ಕೊಡ್ರಿ. ನಾನು ನಾಳೆ ಬರುತ್ತೇನೆ ನಿಮ್ಗೆ ಹೇಳಿನ 50 ಮಂದಿ ಹೆಸರು ತಗೊಂಡ್ಬರ್ತೀರಿ. ಅದಕ್ಕಾಗಿ ಆ ಸಂದೇಶನ ಸರ್ಕಾರದ, ಯಾಕಂದ್ರೆ ಈಗ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಫೋನ್ ಮುಖಾಂತರ ನಮ್ಮ ಮೀಡಿಯಾ ಮಿತ್ರರಂತೂ ಇಡೀ ಕರ್ನಾಟಕಕ್ಕೆ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ